ಓಂ ಅತಯೇವ ಪ್ರಾಣಃ ಓಂ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ಪ್ರಣೇತ ಅತಯೇವ ಪ್ರಾಣಃ ಅಂತ ಬ್ರಹ್ಮಸೂತ್ರ. ಅತಯೇವ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಪರಮಾತ್ಮನಲ್ಲಿ ಮಾತ್ರ ಅನ್ವಿತ ಆಗುವಂತಹ ಯಾವ್ಯಾವ ಗುಣಗಳಿವೆ ಆ ಗುಣಗಳು ಇಲ್ಲಿ ಪ್ರಾಣನಲ್ಲಿ ಕೂಡ ಕಂಡು ಬರ್ತವೆ ಈ ತೈತರಿಯ ಆರಣ್ಯಕದಲ್ಲಿ. ಆದ್ದರಿಂದ ಈ ತೈತರಿಯ ಆರಣ್ಯಕದಲ್ಲಿ ವರ್ಣಿತ ಆಗಿರುವಂತಹ ಜಗತ್ತಿಗೆ ಧಾರಕನಾದಂತಹ ದೇವತೆ ಅಂತಂದ್ರೆ ಪ್ರಾಣ ಅಂತಲೇ ನಾವು ಭಾವಿಸಬೇಕು. ಬೇರೆ ಯಾರು ಕೂಡ ಇಲ್ಲಿ ಲಕ್ಷ್ಮೀಪತಿತ್ವ ಮೊದಲಾದ ಗುಣವುಳ್ಳವರು ಅಲ್ಲ ಅಂತ ಒಟ್ಟ ಅಭಿಪ್ರಾಯ. ಇದನ್ನೇ ಅತಯೇವ ಅಂತ ಆಚಾರ್ಯರು ಸೂಚನೆ ಮಾಡಿದ್ದಾರೆ. ಕೇನ ನಿಮಿತ್ತೇನ ಉಚ್ಯತೆ, ಇಲ್ಲಿ ಈ ಪುಸ್ತಕವನ್ನು ಇಟ್ಕೊಂಡು ನೋಡೋರು ಗಮನಿಸಬೇಕು. ಹರಿಶಬ್ದಿತ ಶ್ರೀಪತಿತ್ವ ವಿಶ್ವಭರ್ತೃತ್ವಾದಿ ಏತತ್ ಪ್ರಕರಣ ಸ್ಥ ಸರ್ವಗುಣತ್ವಾದಿತ್ಯರ್ಥ. ಅದಾದ್ಮೇಲೆ ಒಂದು ಫುಲ್ ಸ್ಟಾಪ್ ಬೇಕು. ಕೇನ ನಿಮಿತ್ತೇನ ಉಚ್ಯತೆ, ಯಾವ ನಿಮಿತ್ತದಿಂದ ಅವನು ಭಗವಂತ ಹೇಳಲ್ಪಡ್ತಾನೆ ಅಂತ ಪ್ರಶ್ನೆ ಬಂದ್ರೆ ಅದನ್ನೇ ಮುಂದೆ ಹೇಳ್ತಾರೆ. ಸರ್ವಗುಣತ್ವತಃ, ಎಲ್ಲ ಗುಣವುಳ್ಳವನಾದ್ರಿಂದ. ಯದ್ದೇವಾನ್ ಪ್ರಾಣಯೋ ನವ ಇತಿ ವಾಕ್ಯಶೇಷೋಕ್ತ ನವದೇವೋಪಲಕ್ಷಿತ ಸರ್ವ ಪ್ರಾಣಿ ಜೀವನ ಹೇತುತ್ವಾದಿ ರೂಪ ಗುಣತ್ವಾತ್ ಅನ್ಯಗತಂ ಪ್ರತಿ ಸ್ವಾತಂತ್ರ್ಯಾಚ್ಯ ಇತ್ಯರ್ಥಃ. ಮೂಲ ವಾಕ್ಯದಲ್ಲಿ ತೈತ್ರಿಯ ಆರಣ್ಯಕದ ವಾಕ್ಯದಲ್ಲಿ ಯದ್ದೇವಾನ್ ಪ್ರಾಣಯೋ ನವ ಅಂತ ಈ ತರ ಹೇಳಿದ್ದಾರೆ. 9 ಇಂದ್ರಿಯಾಭಿಮಾನಿ ದೇವತೆಗಳನ್ನ ಈ ಭಗವಂತ ನೇಮಿಸ್ತಾನೆ ಅಂತ. ಆ 9 ದೇವತೆಗಳನ್ನ ನಿಯಂತ್ರಿಸ್ತಾನೆ ಅಂತ ಏನ್ ಹೇಳಿದಾರಲ್ಲ, ಆ 9 ದೇವತೆಗಳನ್ನು ಅಂತ ಹೇಳಿರುವುದೇನಿದೆ ಕೇವಲ 9 ದೇವತೆಗಳನ್ನು ಅಂತ ಮಾತ್ರ ಅರ್ಥ ಅಲ್ಲ, ಸರ್ವ ದೇವತೆಗಳು, ಎಲ್ಲಾ ದೇವತೆಗಳನ್ನು ಕೂಡ ಅವನು ನಿಯಂತ್ರಿಸ್ತಾನೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಸರ್ವ ಪ್ರಾಣಿ ಜೀವನ ಹೇತುತ್ವ, ಸರ್ವ ಪ್ರಾಣಿಗಳು ಅಂದ್ರೆ ಎಲ್ಲಾ ಜೀವಗಳು, ಆ ಎಲ್ಲಾ ಜೀವಗಳ ಜೀವನಕ್ಕೆ ಇವನು ಕಾರಣನಾಗಿದ್ದಾನೆ. ಹೇತುತ್ವಾದಿ ರೂಪ ಗುಣ, ಈ ಹೇತುತ್ವೇ ಮೊದಲಾದಂತಹ ಗುಣಗಳು. ಗುಣ ಹೇತುತ್ವಾದಿ ರೂಪ ಗುಣತ್ವಾತ್, ಈ ಗುಣಗಳೆಲ್ಲವೂ ಕೂಡ ಪರಮಾತ್ಮನಲ್ಲಿವೆ. ಗುಣತ್ವಾತ್ ಅಂದ್ರೆ ಗುಣವತ್ವಾತ್ ಅಂತ ಅರ್ಥ, ಬಹುರಿ ಸಮಾಸ ಮಾಡಿದ್ದಾರೆ. ಈ ಎಲ್ಲಾ ಗುಣಗಳನ್ನು ಪರಮಾತ್ಮ ಹೊಂದಿದ್ದಾನೆ. ಮತ್ತೆ ಅನ್ಯಗತಂ ಪ್ರತಿ ಸ್ವಾತಂತ್ರ್ಯಾಚ್ಚ, ಬೇರೆಯವರಲ್ಲಿ ಅಲ್ಪ ಸ್ವಲ್ಪ ಈ ಗುಣಗಳಿಲ್ಲ ಅಂತಲ್ಲ, ಆದರೆ ಆ ಗುಣಗಳೆಲ್ಲವೂ ಅಸ್ವತಂತ್ರವಾಗಿ ಅವರಲ್ಲಿವೆ, ಸ್ವತಂತ್ರವಾಗಿ ಇವನಲ್ಲಿಯೇ ಇವೆ. ಆದ್ದರಿಂದ ಇವನೇ ಆ ಎಲ್ಲಾ ಗುಣಗಳನ್ನು ಕೂಡ ಹೊಂದಿರುವವನಾದ್ದರಿಂದ ಇವನನ್ನೇ ಪ್ರಾಣ ಎಂಬುದಾಗಿ ಹೇಳಬೇಕು ಅಂತ ಅದರದು ಆ ಶ್ಲೋಕದ ಒಟ್ಟು ತಾತ್ಪರ್ಯ. ಯದ್ದೇವಾನ್ ಪ್ರಾಣಯೋ ನವ ಇತಿ ವಾಕ್ಯಶೇಷ. ವಾಕ್ಯಶೇಷ ಅಂತಂದ್ರೆ ನಾವು ಇಂಗ್ಲಿಷ್ನಲ್ಲಿ ಟ್ಯಾಗ್ ಅಂತ ಏನಂತೀವಲ್ಲ, ಅಥವಾ ಟ್ಯಾಗ್ ಅಂತ ಅರ್ಥ. ತೈತ್ರಿಯ ಆರಣ್ಯಕದಲ್ಲಿ ಆ ವಿಷಯವನ್ನು ಹೇಳಿ ಯದ್ದೇವಾನ್ ಪ್ರಾಣಯೋ ನವ ಅಂತ ಈ ತರ ಕೊನೆಗೆ ಒಂದು ವಾಕ್ಯವನ್ನು ಸೇರಿಸಿದ್ದಾರೆ. ಮೂಲ ವೇದದಲ್ಲೇ ಇದೆ ಅದು, ಅದರಿಂದ ಅದನ್ನು ವಾಕ್ಯಶೇಷ ಅಂತ ಅನ್ನೋದು. ತದ್ವೈ ತ್ವಂ ಪ್ರಾಣೋ ಭವಃ ಮಹಾನ್ ಭೋಗ ಪ್ರಜಾಪತೆ, ಇದು ಮುಖ್ಯ ವಾಕ್ಯ. ಅದಾದ್ಮೇಲೆ ಯದ್ದೇವಾನ್ ಪ್ರಾಣಯೋ ನವ ಅಂತ ಈ ತರ ವಾಕ್ಯ ಇರೋದು. ಅತ್ರ ಪ್ರಾಣ ಇತಿ ವಾಕ್ಯೆ ಪ್ರಣೇತ ಇತಿ ತದರ್ಥೋಕ್ತಿ ಅಲ್ಲ ತದರ್ಥೋಕ್ತಿ ಅಂತ ಆಗಬೇಕು. ಪ್ರಾಣಪದಸ್ಯ ಹರೌ ಯೋಗಿಕತ್ವಸ್ಯ ಸೂಚನಾಯ. ಮೂಲದಲ್ಲಿ ಅತಯವ ಪ್ರಾಣ ಅಂತ ಶಬ್ದ ಇದೆ, ಬ್ರಹ್ಮಸೂತ್ರದಲ್ಲಿ ಪ್ರಾಣ ಅಂತ ಶಬ್ದ ಇದೆ, ಮತ್ತೆ ಮೂಲ ವೇದವಾಕ್ಯದಲ್ಲಿಯೂ ಕೂಡ ಪ್ರಾಣ ಅಂತಲೇ ಶಬ್ದ ಇದೆ. ಆ ಎಲ್ಲ ಪ್ರಾಣ ಅಂತ ಶಬ್ದವನ್ನು ಬಿಟ್ಟು ಆಚಾರ್ಯರು ಪ್ರಣೇತ ಅಂತ ಶಬ್ದವನ್ನು ಯಾಕೆ ತಗೊಂಡಿದ್ದಾರೆ ಅಂದ್ರೆ ಮುಂದೆ ಜಿಜ್ಞಾಸೆ ಬರಬಹುದು. ಆ ಪ್ರಣೇತ ಅಂತ ತಗೊಂಡಿರೋದು ಏನಿದೆಯಲ್ಲ, ಆ ಪ್ರಾಣ ಎಂಬ ಶಬ್ದದ ಅರ್ಥವನ್ನು ತಿಳಿಸಲಿಕ್ಕಾಗಿ. ಪ್ರಾಣ ಎಂಬ ಶಬ್ದ ಭಗವಂತನಲ್ಲಿ ಕೇವಲ ಯೌಗಿಕ, ಅದು ರೂಢ ಅಲ್ಲ. ಅದು ಪ್ರಾಣ ಅಂತ ಅನ್ನೋದು ಕೇವಲ ಭಗವಂತನಿಗೆ ಹೆಸರಲ್ಲ, ಅವನು ಎಲ್ಲರಿಗೂ ಪ್ರೇರಕನಾದ್ರಿಂದ ಅವನನ್ನ ಪ್ರಾಣ ಎಂಬುದಾಗಿ ಹೇಳ್ತೀವಿ. ಹೀಗೆ ಹರವು ಯೌಗಿಕತ್ವ ಸೂಚನಾಯ,
ಭಗವಂತನಲ್ಲಿ ಉಳಿದೆಲ್ಲಾ ಶಬ್ದಗಳು ಹೇಗೆ ಯೌಗಿಕವೋ ಹಾಗೆ ಈ ಶಬ್ದವು ಕೂಡ ಯೌಗಿಕ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಪ್ರಾಣ ಎಂಬ ಶಬ್ದವನ್ನು ಬಿಟ್ಟು ಪ್ರಣೇತ ಎಂಬ ಶಬ್ದವನ್ನು ಆಚಾರ್ಯ ಹೇಳಿದ್ದಾರೆ. ಮತ್ತೆ ಉಚ್ಯತೆ ವಿಷ್ಣುರೇವೈಕಃ ಪ್ರಣೇತ ಜ್ಯೋತಿರಿತ್ಯಾದ್ಯೈ ಪ್ರಸಿದ್ಧೈ ಅನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಅಂತ ಏವ ಅಂತ ಶಬ್ದ ಇದೆ. ಆ ಏವ ಅಂತ ಹೇಳಿರುವುದು ಯಾಕೆ ಅಂದ್ರೆ ಪ್ರವೃತ್ತಿ ಹೇತೋ ಮುಖ್ಯತ್ವ ಸೂಚನಾಯ. ಮುಖ್ಯ ಪ್ರಾಣ ಮೊದಲಾದವರು, ಚತುರ್ಮುಖ ಮೊದಲಾದವರು ಜಗತ್ತಿಗೆ ನಿಯಾಮಕರಲ್ಲ ಅಂತಲ್ಲ, ಆದ್ರೆ ಅವರಲ್ಲಿರುವಂತಹ ನಿಯಾಮಕತ್ವ ಅಂತ ಅನ್ನೋದು ಅಮುಖ್ಯವಾದದ್ದು. ಭಗವಂತನಲ್ಲಿ ಏನು ನಿಯಾಮಕತ್ವ ಇದೆ, ಜಗನ್ನಿಯಾಮಕತ್ವ, ಜಗಚ್ಚೇಷ್ಟಕತ್ವ, ಅದೇ ಮುಖ್ಯವಾದದ್ದು. ಪ್ರವೃತ್ತಿ ಹೇತು ಅಂದ್ರೆ ಆ ನಿರ್ದಿಷ್ಟ ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡಲಿಕ್ಕೆ ಏನೊಂದು ಹೇತು ಇರ್ತದೆ, ಆ ಹೇತುವು ಉಳಿದವರಲ್ಲಿ ಅಮುಖ್ಯ, ಭಗವಂತನಲ್ಲಿ ಅದು ಮುಖ್ಯ. ಹೀಗೆ ತೋರಿಸ್ಲಿಕ್ಕಾಗಿ ಏವ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹೀಗೆ ಸೂಚನಾಯ ಅಂತ ಅನ್ನೋದೇನಿದೆಯಲ್ಲ, ಅದು ಎರಡಕ್ಕೂ ಕೂಡ ಅನ್ವಯ. ಪ್ರಾಣ ಅನ್ನೋ ಶಬ್ದವನ್ನು ಬಿಟ್ಟು ಪ್ರಣೇತ ಅಂತ ಹೇಳಿರುವುದು ಯೌಗಿಕತ್ವವನ್ನು ಸೂಚನೆ ಮಾಡಲಿಕ್ಕಾಗಿ, ಹಾಗೆ ಏವ ಅಂತ ಹೇಳಿರುವುದು ಈ ಪ್ರವೃತ್ತಿ ನಿಮಿತ್ತ ಎಂಬುದು ಭಗವಂತನ ಮುಖ್ಯ ಅಂತ ಸೂಚನೆ ಮಾಡಲಿಕ್ಕಾಗಿ. ಹೀಗೆ ಸೂಚನಾಯ ಅದು ಯೌಗಿಕತ್ವಸ್ಯ ಸೂಚನಾಯ ಮತ್ತು ಮುಖ್ಯತ್ವಸ್ಯ ಸೂಚನಾಯ ಅಂತ ಈ ತರ ಎರಡು ರೀತಿಯಾಗಿ ಅರ್ಥ. ಅದಕ್ಕೆ ತೈತ್ರಿಯ ಆರಣ್ಯಕದ ಆ 3ನೇ ಅಧ್ಯಾಯ ಇದ್ದಿರಬೇಕು, ಅದರ 14ನೇ ಶ್ಲೋಕ ಇದು. ತದ್ವೈ ತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರಜಾಪತೆ. ಮುಂದೆ ಇದು ಪೂರ್ವಾರ್ಧ. ತದ್ವೈ ತ್ವಂ ಪ್ರಾಣೋಭವ ಅಲ್ಲಿಂದ ಪ್ರಜಾಪತಿ ಅನ್ನೋ ತನಕ ಪೂರ್ವಾರ್ಧ. ಭುಜ ಕರಿಷ್ಯಮಾಣ ಯದ್ದೇವಾನ್ ಪ್ರಾಣಯೋನವ ಅಂತ ಉತ್ತರಾರ್ಧ. ಅದಕ್ಕೆ ಅದನ್ನು ವಾಕ್ಯ ಶೇಷ ಅಂತ ಹೇಳಿರೋದು, ಆಮೇಲೆ ಬಂದಿರುವಂತಹ ವಾಕ್ಯ. ಅದು ಉತ್ತರಾರ್ಧ ಅಂತ ಅರ್ಥ. ಇನ್ನು ಉಳಿದ ಭಾಗ ಇಷ್ಟರ್ಥ. ಅದಕ್ಕೆ ಮುಂದೆ ಈ ತತ್ವಮಂಜರಿಯ 54ನೇ ಗದ್ಯ ಭಾಗ. ನನು ಅಥಾಪಿ ಪೂರ್ಣಾನಂದೋ ವಿಷ್ಣು ರೀತಿ ನ ಯುಕ್ತಂ. ಇಷ್ಟೆಲ್ಲ ಹೇಳಿದ್ರು ಕೂಡ ವಿಷ್ಣುವನ್ನು ಪೂರ್ಣಾನಂದ ಅಂತ ಹೇಳಿದ್ ಸರಿಯಾಗಲಿಲ್ಲ. ಯಾಕೆಂದ್ರೆ ಯೋ ವೇದ ನಿಹಿತಂ ಗುಹಾಯಾಮ್ ಅಂತ ಆನಂದಮಯ ವ್ಯಕ್ತಿ ಏನಿದ್ದಾನೆ ಅವನು ಗುಹಾನಿಹಿತ ಆಗಿದ್ದಾನೆ ಅಂತ ತೈತ್ರಿಯ ಉಪನಿಷತ್ನಲ್ಲಿ ಬಂದಿದೆ. ತೈತ್ರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯ 1ನೇ ಮಂತ್ರ ಹೀಗೆ ಬಂದಿರೋದು. ಈಗ ಆನಂದಮಯನಾದವನು ಗುಹಾನಿಹಿತ ಆಗಿದ್ದಾನೆ. ಆದ್ರೆ ಆನಂದಮಯ ಅಂತದ್ದು ಯಾರು ಅಂದ್ರೆ ಜ್ಯೋತಿರ್ ಹೃದಯ ಆಹಿತಮ್ಯತ. ಆ ಗುಹಾನಿಹಿತವಾದದ್ದು ಈ ವಿಷ್ಣು ಅಲ್ಲ, ಇನ್ಯಾವುದು ಅಂದ್ರೆ ಅಗ್ನಿ. ಅದೆಲ್ಲಿ ಬಂದಿದೆ ಅಂದ್ರೆ ಋಗ್ವೇದದಲ್ಲಿ ವಿಮೇ ಕರ್ಣಾಪತಯತೋ ವಿಚಕ್ಷುರ್ವೀದಂ ಜ್ಯೋತಿರ್ ಹೃದಯ ಆಹಿತಮ್ಯತ ವಿಮೇ ಮನಶ್ಚರತಿ ದೂರ ಆಧೀಹಿ ಕಿಂಸಿದ್ ವಕ್ಷ್ಯಾಮಿ ಕಿಮು ನೂ ಮನುಷ್ಯೇ ಅಂತ ಋಗ್ವೇದದ 6, 9, 6. ಅಷ್ಟಕನೂ ಮಂಡಲನೂ ಗೊತ್ತಿಲ್ಲ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಜ್ಯೋತಿರಧಿಕರಣ ಅಂತ, ಈಗ ನಾವೇನು ಜ್ಯೋತಿಶ್ಚರಣಾಭಿಧಾನಾತ್ ಅಂತ ಸೂತ್ರ ಇಲ್ಲಿ ಅನುಭಾಷ್ಯದಲ್ಲಿ ನೋಡಬೇಕಾಗಿದೆ. ಇದರ ಮೂಲ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಆ ಋಗ್ವೇದದ ಮಾತನ್ನು ಉದ್ಧರಿಸ್ತಾರೆ. ಅದೊಂದು ತುಂಬಾ ಸುಂದರವಾದಂತಹ ಮಾತು. ಪ್ರವಚನದ ಆರಂಭದಲ್ಲಿ ದೇವರ ಎದುರು ಕೂತಾಗ ನಾವು ಹೇಳ್ಕೊಳ್ಬಹುದಾದಂತಹ ಒಂದು ಮಾತು. ಚಕ್ಷುರ್ವೀದಂ ವಿ ಇದಂ ಜ್ಯೋತಿ ಹೃದಯ ಆಹಿತಂ. ನಮ್ಮ ಹೃದಯದಲ್ಲಿ ಇದಂ ಜ್ಯೋತಿ, ಈ ಹೃದಯ ಅಂತನೂ ಈ ಜ್ಯೋತಿಷ್ ಎಂಬುದು ಅಡಗಿ ಕೂತಿದೆ. ಈ ಜ್ಯೋತಿಯನ್ನು ತಿಳ್ಕೊಳ್ಳಿಕ್ಕೆ ನನ್ನ ಕಿವಿ ಕಣ್ಣು ಯಾವುದು ಕೂಡ ಸಮರ್ಥ ಆಗ್ತಿಲ್ಲ. ಯಾಕೆಂದ್ರೆ ವಿಮೆ ಕರ್ಣ ಪತಯತ, ನನ್ನ ಕಿವಿಗಳು ಇದರಿಂದ ದೂರ ಹೋಗ್ತಾ ಇವೆ. ಕಿವಿಗಳು ಇದನ್ನು ಪೂರ್ಣವಾಗಿ ಕೇಳಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಕಿವಿಗಳಿಗೆ ಕೇಳಿದ್ರು ಇದು ಅರ್ಥ ಆಗ್ತಾ ಇಲ್ಲ. ಚಕ್ಷು, ಮತ್ತೆ ಕಣ್ಣುಗಳಿಗೂ ಕೂಡ ಅದು ಕಾಣಿಸ್ತಾ ಇಲ್ಲ. ವಿಮೆ ಮನಶ್ಚರಿಸಿ ದೂರ ಆಧೀಹಿ, ನಮ್ಮ ಮನಸ್ಸು ಕೂಡ ದೂರ ಹೋಗ್ತಾ ಇದೆ. ಕಿಂಸಿದ್ ವಕ್ಷ್ಯಾಮಿ, ಹೀಗೆ ಇಷ್ಟೆಲ್ಲ ಇರೋದ್ರಿಂದ ಆಧೀಹಿ ಅಂದ್ರೆ ನಾನು ಜ್ಞಾನಿ ಆಗಿದ್ದೇನೆ. ಆಧಿ ಅಂತ ಹೇಳ್ತಾರೆ, ಪೂರ್ಣವಾದ ಜ್ಞಾನ ಉಳ್ಳವನು ನಾನು. ಯಾರೋ ದೊಡ್ಡ ಅಪರೋಕ್ಷ ಜ್ಞಾನಿ ಹೇಳಿದ ಮಾತದು. ಜ್ಞಾನಿ ಹೌದ್ರಿ, ಆದ್ರೆ ಹೃದಯದ ಒಳಗೆ ಅಡಗಿರುವಂತಹ ಜ್ಯೋತಿಷ್ಯ ಏನಿದೆ ಅದರ ಬಗ್ಗೆ ನಾನು ಏನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ? ಕಿಂಸಿದ್ ವಕ್ಷ್ಯಾಮಿ, ಏನ್ ಪ್ರವಚನ ಮಾಡಲಿ? ಕಿಮನು ಮನುಷ್ಯೇ, ನಾನು ಅದ್ರ ಬಗ್ಗೆ ಏನು ಮನನ ಮಾಡ್ಲಿಕ್ಕೆ ಸಾಧ್ಯ ಅಂತ ಅವನು ತನ್ನ ಸಂಕಟವನ್ನು ಹೇಳ್ಕೊಂಡಿರುವಂತಹ ಒಂದು ಮಾತಿದು.
ಆ, ಅಲ್ಲಿ ವಿವೇಕರ್ಣಾಪತೇತೋ ಹೀಗೆಲ್ಲ ಏನ್ ಬಂದಿದೆ ಅದನ್ನ ಸ್ವಲ್ಪ ನಾವು ಈ ತರನೂ ಅರ್ಥ ಮಾಡ್ಕೋಬಹುದು. ಕರ್ಣ ಅಂದ್ರೆ ಕೇವಲ ನನ್ನ ಕಿವಿಗಳು ಅಂತ ಮಾತ್ರ ಅಲ್ಲ, ನನ್ನ ಕರ್ಣದ ಎರಡೂ ಕಿವಿಗಳು ಅಭಿಮಾನಿ ದೇವತೆಗಳು ಚಂದ್ರ ಮತ್ತು ರೋಹಿಣಿಯರು. ಹಾಗೆ ಕಣ್ಣಿನ ಅಭಿಮಾನಿ ದೇವತೆಗಳು ಸೂರ್ಯ ಮತ್ತು ರೋಹಿಣಿಯರು. ಅವರಿಬ್ಬರು ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ ಆಗ್ತಿಲ್ಲ, ಆ ದೇವತೆಗಳಿಗೆ ಅರ್ಥ ಮಾಡ್ಕೊಳ್ಳಿಕ್ ಆಗ್ತಿಲ್ಲ. ನನ್ನ ಇಂದ್ರಿಯದ ಅಭಿಮಾನಿಗಳಾದಂತಹ ದೇವತೆಗಳಿಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ ಆಗ್ತಿಲ್ಲ. ಹೀಗಿರುವಾಗ ನನ್ನಂಥ ಸಾಮಾನ್ಯ ಮನುಷ್ಯ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಹಾಗೂ ಒಂದು ಅರ್ಥ ಮಾಡಬಹುದು. ಸುಮ್ಮನೆ ಸಾಂದರ್ಭಿಕವಾಗಿ ಅದನ್ನ ಹೇಳಿದೆ. ಐತರೇಯ ಉಪನಿಷತ್ನಲ್ಲಿ ಈ ದೇಹವನ್ನ ಭಗವಂತನ ರಥ ಅಂತ ಹೇಳಿರುವಂತಹ ಒಂದು ಪ್ರಸಂಗ ಇದೆ. ಅಲ್ಲಿ ಈ ದೇವತೆಗಳನ್ನ ಆ ಭಗವಂತನ ಕಣ್ಣಿನ ರೂಪದಲ್ಲಿರುವಂತ ಭಗವಂತನ ರಥಕ್ಕೆ ರಥವಾದ ಈ ದೇಹದಲ್ಲಿ ಕಣ್ಣಿನ ರೂಪದಲ್ಲಿದ್ದಾರೆ, ಕಿವಿ ರೂಪದಲ್ಲಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಅಥ ದೇವರಥ ತಸ್ಯ ವಾಗುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತಿಯೇ ಮನಸ್ಸಂಗೃಹೀತ ತದಯಂ ಪ್ರಾಣೋಧಿ ತಿಷ್ಠತಿ. ವೇದವಾಕ್ಯದ ಚಿಂತನೆ ಆಗಲಿ ಅಂತ ಇದನ್ನು ಹೇಳ್ತಿದ್ದೇನೆ. ಈ ನಮ್ಮ ದೇಹ ಅಂತನ್ನುವುದು ಇದೊಂದು ಭಗವಂತ ಸಂಚಾರ ಮಾಡುವಂತ ರಥ. ಅದಕ್ಕೆ ಈ ವಾಗಭಿಮಾನಿನಿಯಾದಂತಹ ಉಮಾದೇವಿಯೇ ಹಗ್ಗ ಅಂದ್ರೆ ಕಡಿವಾಣ. ಮತ್ತೆ ಶ್ರೋತ್ರೇ ಪಕ್ಷಸಿ, ಶ್ರೋತ್ರೇಂದ್ರಿಯಾಭಿಮಾನಿಗಳಾದಂತಹ ಚಂದ್ರ ಮತ್ತು ಅವನ ಪತ್ನಿಯಾದ ರೋಹಿಣಿ ಇವರಿಬ್ಬರು ಕೂಡ ಆ ಕುದುರೆಗೆ ಆ ರಥಕ್ಕೆ ಪಕ್ಕದ ಕುದುರೆಗಳು. ಮತ್ತೆ ಚಕ್ಷುಷಿ ಯುಕ್ತೆ, ಚಕ್ಷುರಿಂದ್ರಿಯದ ಅಭಿಮಾನಿಯಾದಂತಹ ಸೂರ್ಯ ಮತ್ತು ಅವನ ಪತ್ನಿಯರು ಅದರ ಅಗ್ರಭಾಗದಲ್ಲಿರುವಂತಹ ಕುದುರೆಗಳು. ಆ ಕುದುರೆಗೆ ರಥಕ್ಕೆ 4 ಕುದುರೆಗಳನ್ನು ಕಟ್ಟಿರ್ತಾರೆ. ಅದರಲ್ಲಿ ಮುಂಭಾಗದಲ್ಲಿರುವ ಕುದುರೆ ಮತ್ತು ಹಿಂಭಾಗದಲ್ಲಿರುವ ಕುದುರೆಗಳು. ಹಿಂಭಾಗದಲ್ಲಿರುವ ಕುದುರೆಗಳು ಸ್ವಲ್ಪ ಸೈಡಿಗೆ ಇರ್ತಾವೆ, ಬಹುಶಃ ಮುಂಭಾಗದಲ್ಲಿರುವಂತಹ ಕುದುರೆಗಳು ಒಟ್ಟಿಗೆ ಇರ್ತವೆ. ಒಂದರ ಹಿಂದೆ ಒಂದಿರೋದಿಲ್ಲ ಅವು ಕುದುರೆಗಳು ಅಂತ ಕಾಣಿಸ್ತದೆ. ಇಲ್ಲಿ ಅಂತೂ ಮುಂಭಾಗದಲ್ಲಿ ಸೂರ್ಯ ಸಂಜ್ಞಾ, ಹಿಂಭಾಗದಲ್ಲಿ ರೋಹಿಣಿ ಮತ್ತು ಅಶ್ವಿನಿ ಇವರೇ ಅಲ್ಲಿ ಕರ್ಣಗಳು ಮತ್ತೆ ಚಕ್ಷುರೇಂದ್ರಿಯಗಳು. ಅವರಿಗೆ ಅದು ಅರ್ಥ ಆಗ್ತಿಲ್ಲ. ಅಭಿಮಾನಿ ದೇವತೆಗಳಿಗೂ ಅದು ಅರ್ಥ ಆಗ್ತಿಲ್ಲ ಅಂದ್ರೆ ಅಭಿಮನ್ಯಮಾನವಂತಹ ನನ್ನ ಇಂದ್ರಿಯಗಳಿಗೂ ಇದು ಸಾಧ್ಯ ಆಗ್ತಿಲ್ಲ. ನನ್ನ ಕಿವಿಗಳು ಮತ್ತು ಕಣ್ಣುಗಳು ಆ ಜ್ಯೋತಿಷ್ನಿಂದ ದೂರ ಹರಿತಾ ಇವೆ, ಮನಸ್ಸು ದೂರ ಹೊಡೆ ಹೋಗ್ತಾ ಇವೆ. ಯಾವುದಾದ್ರು ಮನಸ್ಸು ಅಂದ್ರೆ ಮನೋಭಿಮಾನಿಯಾದಂಥ ರುದ್ರ, ಮನಸ್ಸಂಗ್ರಹೀತ ಅಂತ ಮುಂದೆ ಅಲ್ಲಿ ಉಪನಿಷತ್ನಲ್ಲಿದೆ, ಐತರಿ ಉಪನಿಷತ್ನಲ್ಲಿ. ತದಯಂ ಪ್ರಾಣೋಧಿ ತಿಷ್ಠತಿ, ಅದನ್ನ ಪ್ರಾಣಶಬ್ದವಾಚ್ಯನಾದ ಮುಖ್ಯ ಪ್ರಾಣ ಮತ್ತೆ ಪ್ರಾಣಶಬ್ದವಾಚ್ಯನಾದ ಪರಮಾತ್ಮ ಅವರಿಬ್ಬರು ಕೂಡ ಏರಿ ಕೂತ್ಕೊಂಡಿದ್ದಾರೆ. ಅಲ್ಲಿಯೂ ಕೂಡ ಪ್ರಾಣ ಅಂತ ಶಬ್ದನೇ ಬಂದಿದೆ. ಅದಕ್ಕಾಗಿ ಇಲ್ಲಿಯೂ ಹಿಂದೆ ಅತಯವ ಪ್ರಾಣ ಅಂತ ಬಂದಿರೋದ್ರಿಂದ ಅದನ್ನ ನೆನಪು ಮಾಡ್ಕೊಂಡಿದೆ. ಇದು ಐತರಿ ಉಪನಿಷತ್ತಿನಲ್ಲಿ ದ್ವಿತೀಯಾರಣ್ಯಕದಲ್ಲಿ ತೃತೀಯಾಧ್ಯಾಯದಲ್ಲಿ ಕೊನೆಗೆ ಬರುವಂತಹ ಅಥ ದೇವರತಃ ತಸ್ಯ ವಾಗುದ್ಧಿ ಅನ್ನುವಂತ ಮಾತು. ಅದಕ್ಕೆ ಆಚಾರ್ಯರು ಅದರ ಭಾಷ್ಯದಲ್ಲಿ ಅಲ್ಲಿ ಬಂದಿಲ್ಲ, ಸ್ವಲ್ಪ ಹಿಂದೆ ಆ ವಿಷಯ ಬಂದಿದೆ. ಸೋಮಶ್ಚ ರೋಹಿಣಿ ಚೈವ ದಕ್ಷವಾಮ ಶ್ರುತಿ ಸ್ಥಿತವು. ಸೋಮ ಮತ್ತು ರೋಹಿಣಿ ಇಬ್ಬರು ಕೂಡ ಬಲ ಮತ್ತು ಎಡಭಾಗದ ಕಿವಿಗಳಲ್ಲಿದ್ದಾರೆ. ಉಭಯೋ ಪಕ್ಷಯೋ ಸ್ಥಿತ್ವ ವಹತಃ ಅಶ್ವಾತ್ಮಕೌ ತಯೋ. ಮತ್ತೆ ಸಹ ಸೂರ್ಯ ಭಾರ್ಯಾಚ, ಸೂರ್ಯ ಮತ್ತು ಸೂರ್ಯನ ಪತ್ನಿ ಸಂಜ್ಞಾ ಇಬ್ಬರು ಕೂಡ ಚಕ್ಷುರ್ದ್ವಯ ಸಮಾಶ್ರಿತವು, 2 ಕಣ್ಗಳಲ್ಲಿದ್ದಾರೆ. ವಹತಃ ಅಶ್ವಾತ್ಮಕೌ ದೇಹಂ ನಾರಾಯಣ ರಥಾತ್ಮಕಂ ಅಂತ ಇದು ಗರುಡ ಪುರಾಣದ ಮಾತನ್ನು ಆಚಾರ್ಯರು ಅಲ್ಲಿ ಉದ್ಧರಿಸಿದ್ದಾರೆ. ಆದ್ರಿಂದ ಈ ಐತರೇಯ ಉಪನಿಷತ್ತಿನ ಆ ಮಾತಿಗೆ ಹಿಂದೆ ಆಚಾರ್ಯರು ಗರುಡ ಪುರಾಣದ ಮಾತನ್ನೇನು ಉದ್ಧರಿಸಿದ್ದಾರೆ ಭಾಷ್ಯದಲ್ಲಿ ಅದನ್ನು ಹೊಂದಿಸಿಕೊಂಡು ನೋಡಬೇಕು. ಹೀಗೆಲ್ಲ ನನ್ನ ದುಸ್ಥಿತಿ ಇರೋದ್ರಿಂದ ನಾನು ಏನು ಪ್ರವಚನ ಮಾಡ್ಲಿಕ್ಕೆ ಸಾಧ್ಯ, ನನ್ನಂಥವನು ಏನು ಮನನ ಮಾಡ್ಲಿಕ್ಕೆ ಸಾಧ್ಯ ಅಂತ ದೊಡ್ಡ ಜ್ಞಾನಿ ಒಬ್ಬ ಹೇಳ್ಕೊಂಡದ್ದು. ನಮ್ಮಂಥ ಸಾಮಾನ್ಯರು ಕೂಡ ಇದನ್ನ ಅನುಸಂಧಾನಕ್ಕೆ ತಂದ್ಕೋಬೇಕು. ಹೀಗೆ ಇತಿಶ್ರುತವು ಜ್ಯೋತಿಷಿ ಉಕ್ತೇಹೇ, ಜ್ಯೋತಿಷು ಗುಹಾನಿಹಿತವಾಗಿದೆ ಅಂತ ಬಂದಿದೆ. ಯೋವೇದನಿಹಿತಂ ಗುಹಾಯಾಮ್ ಅಂತ ಅನ್ನೋದು ತೈತ್ತರೀಯ ಉಪನಿಷತ್ತು. ಅಲ್ಲಿ ಆನಂದಮಯನಾದವನು ಗುಹಾನಿಹಿತ ಆಗಿದ್ದಾನೆ, ಗುಹೆಯಲ್ಲಿ ಅಡಗಿದ್ದಾನೆ ಅಂತ ಹೇಳಿದ್ದಾರೆ. ಮುಂದೆ ಋಗ್ವೇದದ ತೈತ್ತರೀಯ ಉಪನಿಷತ್ತು ಅಂದ್ರೆ ಅದು ಯಜುರ್ವೇದದ್ದು. ಜ್ಯೋತಿರಹೃದಯ ಆಹಿತಂ ಅನ್ನೋದು ಋಗ್ವೇದದ್ದು.
ಅದನ್ನು ನಾವು ಇಲ್ಲಿ ಪರಿಗಣಿಸಿದಾಗ ಹೃದಯ ನಿಹಿತವಾದದ್ದು ಯಾವುದು? ಅಗ್ನಿ ಅಂತ ಗೊತ್ತಾಗ್ತದೆ. ಅಂತೂ ಹೃದಯ ನಿಹಿತವಾದದ್ದು ಋಗ್ವೇದದಲ್ಲಿ ವರ್ಣಿತವಾದದ್ದು ಯಜುರ್ವೇದದಲ್ಲಿ ವರ್ಣಿತವಾಗಿದ್ದು ಒಂದೇ ಆಗಿರಬೇಕಲ್ಲ. ಅದು ಜ್ಯೋತಿಷಿನಲ್ಲಿ ಅಂತ ಸಪ್ತಮಿ ವಿಭಕ್ತಿ ಏಕವಚನ. ಅದು ಗುಹಾನಿಹಿತತ್ವ ಎಂಬ ಧರ್ಮವು ಹಿಂದೆ ಬಂದಿದೆ. ಗುಹಾನಿಹಿತತ್ವಸ್ಯ ಆ ಎಂಬ ಧರ್ಮ ಅನ್ನೋದು ಜ್ಯೋತಿಷಿನಲ್ಲಿ ಇದೆ ಅಂತ ಕಂಡು ಬಂದಿದೆ ಋಗ್ವೇದದಲ್ಲಿ. ಜ್ಯೋತಿಷ್ ಶಬ್ದಸ್ಯ ತ್ವಾಮಗ್ನೆ ಇತಿ ಅಗ್ನಿಯ ಸಾಹಚರ್ಯೇಣ ಅಗ್ನಿ ಸೂಕ್ತಸ್ಥತ್ವೇನ ಚ ಅಗ್ನಿಪರತ್ವ. ಜ್ಯೋತಿಷ್ ಅಂದ್ರೆ ಯಾರು? ಜ್ಯೋತಿಷ್ ಅಂದ್ರೆ ಪರಮಾತ್ಮ ಅಂತ ಹೇಳಿಬಿಡೋಣ ಅಂತಂದ್ರೆ ಅದು ಸರಿಯಲ್ಲ. ಬೇರೆ ಬೇರೆ ಕಡೆ ಜ್ಯೋತಿಷ್ ಶಬ್ದಸ್ಯ ತ್ವಾಮಗ್ನೆ ಇತಿ ಅಗ್ನಿ ಸಾಹಚರ್ಯೇಣ. ತ್ವಾಮಗ್ನೆ ಅಂತ ಇನ್ನೊಂದು ವೇದ ಮಂತ್ರ. ಆ ಮಂತ್ರ ಎಲ್ಲಿ ಅಂತ ನನಗೆ ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕಂಡು ಬಂದಿಲ್ಲ. ಅದು ಅಲ್ಲಿ ಅವರು ಆಚಾರ್ಯ ಉಲ್ಲೇಖನೂ ಮಾಡಿಲ್ಲ. ಇಲ್ಲಿ ತ್ವಾಮಗ್ನೆ ಅಂತ ಮತ್ತೊಂದು ಯಾವುದೋ ಋಗ್ವೇದದ ಮಂತ್ರ. ಅಲ್ಲಿ ಅಗ್ನಿ ಶಬ್ದವನ್ನು ಜ್ಯೋತಿಷ್ ಶಬ್ದವನ್ನು ಎರಡನ್ನೂ ಪ್ರಯೋಗ ಮಾಡಿದ್ದಾರೆ. ಎರಡನ್ನೂ ಪ್ರಯೋಗ ಮಾಡಿರೋದ್ರಿಂದ ಅಗ್ನಿ ಸಾಹಚರ್ಯೇಣ, ಹಾಗಾದ್ರೆ ಅಗ್ನಿಯೇ ಜ್ಯೋತಿಷ್ ಆಗಿರಬೇಕು. ಅಗ್ನಿ ಅನ್ನೋ ಶಬ್ದಕ್ಕೂ ಅದೇ ಅರ್ಥ, ಜ್ಯೋತಿಷ್ ಎಂಬ ಶಬ್ದಕ್ಕೂ ಅದೇ ಅರ್ಥ. ಹೀಗೆ ಜ್ಯೋತಿಷ್ ಶಬ್ದವನ್ನು ಅಗ್ನಿ ಶಬ್ದವನ್ನು ಜೊತೆ ಜೊತೆಯಾಗಿಯೇ ತ್ವಾಮಗ್ನೆ ಇತ್ಯಾದಿ ಅಗ್ನಿ ಸೂಕ್ತದಲ್ಲಿ ಪಠನ ಮಾಡಿರುವುದರಿಂದ ಜ್ಯೋತಿಷ್ ಅಂದ್ರೂ ಅಗ್ನಿಯೇ ಆಗಬೇಕು. ನಹಿ ದ್ವಯೋ ಸ್ವಾತಂತ್ರ್ಯೇಣ ಸರ್ವಪ್ರೇರಕತ್ವಾದಿನ ಹೃದಯ ಗುಹಾಸ್ಥತ್ವಂ ಯುಕ್ತಂ. ಒಂದು ಕಡೆ ಅಗ್ನಿಯೇ ಹೃದಯ ಗುಹಾ ನಿಹಿತ ಆಗಿದ್ದು ಪ್ರೇರಕನಾಗಲಿ, ಮತ್ತೊಂದು ಕಡೆ ಭಗವಂತ ಪ್ರೇರಕ ಆಗಲಿ ಅಂತ ಹೇಳುವುದು ಕೂಡ ಉಚಿತ ಅಲ್ಲ. ಸ್ವತಂತ್ರವಾಗಿ ಹೃದಯ ಗುಹಾದಲ್ಲಿದ್ದು ಸರ್ವ ಪ್ರೇರಕರಾಗಬೇಕಾದ್ರೆ ಅದು ಒಬ್ಬನೇ ಆಗಿರಬೇಕು. ಅದರಿಂದ ನಿಮ್ಮ ವಿಷ್ಣು ಅಲ್ಲ, ಅದು ಅಗ್ನಿಯೇ ಪ್ರೇರಕ ಅಂತ ಇಷ್ಟು ಪ್ರಶ್ನೆ ಬಂದಾಗ ಅದನ್ನ ಜ್ಯೋತಿಶ್ಚರಣಾಭಿಧಾನ ಎಂಬ ಸೂತ್ರದಿಂದ ವ್ಯಾಸರು ಈ ಶಂಕೆಗೆ ಸಮಾಧಾನ ಹೇಳಿ ಹೊರಟಿದ್ದಾರೆ.